ಒಂದು ಕಡೆ ಬರ, ಇನ್ನೊಂದು ಕಡೆ ಪ್ರವಾಹ, ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಆಗ್ತಾ ಇದೆ. ಅಂತಹ ಒಂದು ದೊಡ್ಡ ಸವಾಲು ನಮ್ಮ ರಾಜ್ಯಕ್ಕಿದೆ. ಹಾಗಾಗಿ ಬರದಿಂದ ಬೆಂದು ಹೋಗಿದ್ದಾರೆ ಕರ್ನಾಟಕಕ್ಕೆ. ಇದೊಂದು ದೊಡ್ಡ ಶಾಕ್ ಆಗಿದೆ. ಏನು ಕರ್ನಾಟಕವೇ ಬೆಂದು ಹೋಗಿದೆಯಾ? ಅದರಲ್ಲೂ ನಮ್ಮ ರೈತರು ಅವರಂತೂ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ. ಓಕೆ, ಈಗ ಮ್ಯಾಟ್ರ್ ಏನು ಅಂತ ಹೇಳಿದರೆ ಹೊಸ ಮ್ಯಾಟ್ರು ನೋಡ್ತಾ ಹೋಗೋಣ ಬನ್ನಿ. ಬರದಿಂದ ಬೆಂದ ಕರ್ನಾಟಕಕ್ಕೆ ಬಿಗ್ ಶಾಕ್. ಇಟ್ ಈಸ್ ಅಬೌಟ್ ವಾಟರ್. ರಾಜ್ಯ ಸರ್ಕಾರಕ್ಕೆ CWRC ಶಾಕ್ ಕೊಟ್ಟಿದೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ಹೊರಡಿಸಲಾಗಿದೆ. ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಆದೇಶ ಹೊರಡಿಸಲಾಗಿದೆ. 15 ದಿನ ನೀರು ಹರಿಸುವಂತೆ ಆದೇಶಿಸಿದೆ CWRC. ಸದ್ಯ ಈ ಆದೇಶವನ್ನು ರಾಜ್ಯ ಸರ್ಕಾರ ಒಪ್ಪೋಕ್ಕಾಗಲ್ಲ, ದಟ್ಸ್ ಫಾರ್ ಶೋರ್. ರಾಜ್ಯದಲ್ಲಿ ಬರ ಇದೆ, ಇರೋ ನೀರು ನಮಗೆ ಬೇಕೇ ಬೇಕು. ಮೊದಲೇ ನಮಗೆ ಕುಡಿಯೋಕ್ಕೆ ನೀರಿಲ್ಲ ರೀ, ನಿಮ್ಗೆ ಅಂಥದ್ರಲ್ಲಿ ನಾವು ನೀರು ಕೊಡಬೇಕಾ? CM ಜೊತೆ ಚರ್ಚಿಸಿ ಆಗ್ಬೇಕ್ರಪ್ಪ ಮುಂದಿನ ನಿರ್ಧಾರ. ಕುಡಿಯೋಕೆ ನೀರಿಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಮೊನ್ನೆ ನಮ್ಮ ಇಂಟರ್ವ್ಯೂಲ್ಲೂ ಕೂಡ ಅವ್ರು ಮಾತನಾಡಿದ್ದಾರೆ. ಡ್ಯಾಮಲ್ಲಿ ನೀರಿಲ್ಲ, ಏನು ಮಾಡೋಣ ಹೇಳಿ ಅಂತಿದ್ದಾರೆ. ನಮಗೆ ಹೆಂಗೆ ರೈತರಿಗೆ ಹೇಳ್ತಿರೋ ಅದೇ ರೀತಿ ತಮಿಳುನಾಡಿಗೆ ಹೇಳಿ ಅಷ್ಟೇ ಸಚಿವರೇ. ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ CWRC. ಓಕೆ, ಯಾವುದೇ ಕಮ್ಯುನಲ್ ಇರಬಹುದು, ಏನೇ ಇರಬಹುದು, ಒಂದು ನ್ಯಾಯಮಂಡಳಿ ಈ ಒಂದು ಆದೇಶವನ್ನು ಕೊಟ್ಟಿದೆ. ಆದರೆ ಇದರ ಹಿನ್ನೆಲೆ ನೋಡ್ತಾ ಹೋದರೆ ಬಹಳ ದೊಡ್ಡ ಹಿನ್ನೆಲೆ, ವಾಸ್ಟ್ ಸಬ್ಜೆಕ್ಟ್. ಬಹಳಷ್ಟು ದಶಕಗಳಿಂದ ಇದು ಇತ್ಯರ್ಥ ಆಗ್ತಾನೇ ಇಲ್ಲ. ಆಮೇಲೆ ಇದು ಏನಾಗಿದೆ, ಈ ಸಮಸ್ಯೆಯನ್ನು ಎಕ್ಸಿಸ್ಟೆನ್ಸಲ್ಲಿ ಇಟ್ಕೊಂಡು ನಮ್ಮ ರಾಜಕಾರಣಿಗಳು ತಮ್ಮ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಚುನಾವಣೆಗಳನ್ನು ಎದುರಿಸ್ಕೊಂಡು ಬರ್ತಾ ಇದ್ದಾರೆ. ದಟ್ ಈಸ್ ಫಾರ್ ಶೋರ್. ಅದು ಯಾವುದೇ ಗೌರ್ಮೆಂಟ್ ಇರಲಿ, ಈ ವಿಚಾರ ಯಾವಾಗ ಸಿಕ್ಕಾಬಟ್ಟೆ ಸದ್ದಾಗುತ್ತೆ? ಚುನಾವಣೆ ಹತ್ತಿರ ಬಂದಾಗ ಅಲ್ವಾ? ತದನಂತರದಲ್ಲಿ ತಮಿಳುನಾಡು ಸರ್ಕಾರದ ಜೊತೆಗೆ ಕೂತು ಮಾತನಾಡುವಂಥ, ಬಗೆಹರಿಸ್ಕೊಳ್ಳುವಂಥ ವ್ಯವಧಾನ ಇದೆಯಾ? ಅದನ್ನು ಮರ್ತೇ ಹೋಗಿರ್ತಾರೆ ಪಾಪ. ಇವರಿಗೆಲ್ಲ ಇಲ್ಲಿ ಬೇರೆ ಬೇರೆ ಕೆಲಸಗಳು ಇರ್ತಾವಲ್ವಾ, ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ, ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ? ಹಿಂಗಿರುವಾಗ ಏನು ಮಾಡಬೇಕು? ಸದ್ಯಕ್ಕೆ ಸಮಸ್ಯೆ ಇದೆ, ಎಲ್ಲ ಏಕಾಏಕಿ. ಈಗ ಹೊಸ ಸಚಿವರು, ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇದನ್ನು ಹೇಳ್ತಾರೆ, ಇದೇನು ಒಪ್ಪಕ್ಕಾಗಲ್ಲ, ಯಾಕಂದ್ರೆ ನಮಗೆ ನೀರಿಲ್ಲ ರೀ, ಇದರಲ್ಲಿ ಇಷ್ಟು ಹರಿಸಿ ಅಂತ ಹೇಳಿದರೆ. ಇದನ್ನು ಪದೇ ಪದೇ ಹೋರಾಟಗಳನ್ನು ಮಾಡ್ಕೊಂಡು ಬಂದರೂ ಕೂಡ ಕೊನೆಗೆ ಗೇಟ್ ತೆಗಿ ನೀರು ಬಿಡು ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಿರ್ತಾರೆ, ಕೊನೆಗೆ ಆದೇಶ ಪಾಲನೆ ಮಾಡಲೇಬೇಕಲ್ಲ. ದಿಸ್ ಇಸ್ ದ ಪಾಯಿಂಟ್. ಈಗ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಯಾರೇ ಆಗಿರಬಹುದು ಅಲ್ವಾ? ಜಲಸಂಪನ್ಮೂಲ ಖಾತೆ ಸಚಿವರಾಗಿ ಅವ್ರು ಏನು ಮಾಡಬೇಕು ಮಾಡ್ತಿದ್ದಾರೆ, ಆದರೆ ಕೊನೆಗೆ ಆದೇಶವನ್ನು ಪಾಲನೆ ಮಾಡಬೇಕು, ಹೌದಾ? ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಈ ಕಾವೇರಿಯ ಕಾವು, ಈ ಕಾವೇರಿ ವಾಟರ್ ರಿಸರ್ವಾಯರ್ ಕಮ್ಯುನಲ್ ಏನಂದು ಇದೆ, ಅವರದ್ದೇ ಅಂತ ಅಲ್ಲ. ಇಲ್ಲಿ ನಾವು ಕೂತು ಬಗೆಹರಿಸ್ಕೊಂಡ್ರೆ ಪಕ್ಕದ ರಾಜ್ಯದ ಜೊತೆ ಈ ಸಮಸ್ಯೆ ಇಲ್ಲ, ನ್ಯಾಯಮಂಡಳಿಯ ಸಮಸ್ಯೆನೇ ಬರಲ್ಲ. ಆದರೆ ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ, ದಟ್ ಇಸ್ ಫಾರ್ ಶೋರ್. ಈ ಮುಂಚೆ ನಟ ಮತ್ತು ಪ್ರಜಾಕೀಯ ಸಂಸ್ಥಾಪಕರು ಉಪೇಂದ್ರ ಅವರು ಕೂಡ ಇದಕ್ಕೆ ಬಹಳ ಸೂಕ್ತವಾದ ಐಡಿಯಾಗಳನ್ನು ಅವ್ರ ಸಿನಿಮಾದ ಮೂಲಕ ಕೂಡ ಕೊಟ್ಟಿದ್ದಾರೆ, ಅದನ್ನು ಚರ್ಚೆ ಕೂಡ ಮಾಡ್ತಿದ್ದಾರೆ. ಆದರೆ ಈಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಯಾವಾಗಿದು ನಮಗೆ ಪ್ರಾಬ್ಲಮ್ ಆಗುತ್ತೆ? ಮಳೆ ಬರದೇ ಇದ್ದಾಗ, ನೀರು ಇಲ್ಲದೆ ಇದ್ದಾಗ. ಇಲ್ಲದೆ ಹೋದರೆ ನಮಗೆ ಕೊಡೋಕೆ ಏನ್ರಿ ದಾಡಿ ಅಲ್ವಾ? ಆದರೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕಾದಂಥ ಅನೇಕ ವಿಚಾರಗಳಿದ್ದಾವೆ. ಇದೊಂದು ದೊಡ್ಡ ಚಾಲೆಂಜು. ಏಕಾಏಕಿ ನೀವು ಹೋಗಿ ಏನ್ರಿ ಹಿಂಗೆ ಮಾಡ್ತೀರಾ, ನೀವು ಬಿಡಬೇಡಿ ಅಂತ ನೀವು ಜನ ಹೇಳೋದಂಗೆ ಆಗಲ್ಲ. ಯಾಕಂತ ಹೇಳಿದ್ರೆ ಕಮ್ಯುನಲ್ ಅನ್ನೋದು ಒಂದು ಬಂದಿದೆ, ನ್ಯಾಯಮಂಡಳಿ ಅನ್ನೋದು ಬಂದಿದೆ ಅಲ್ವಾ? ಹಿಂಗಿರುವಾಗ ನೀವೇನು ಮಾಡ್ತಿದ್ದೀರಿ? ಆ ಕಮಿಟಿ ಅಂತಿದೆ ಅಲ್ವಾ? ಸಾರಿ, ನಾಟ್ ಕಮ್ಯುನಲ್, ಟ್ರಿಬ್ಯುನಲ್ ಅಲ್ವಾ? ಹಿಂಗಿರುವಾಗ ಒಂದು ಕಮಿಟಿ ಅಂತಿರುವಾಗ ನೀವು ಯಾಕೆ
ಇದನ್ನು ಸೂಕ್ತವಾಗಿ ಬಗೆಹರಿಸಲಿಕ್ಕೆ ಮುಂದಾಗ್ತಾ ಇಲ್ಲ. ಇದಕ್ಕೆ ಒಕ್ಕೊರಲ ಮನವಿ ಬೇಕಾಗತ್ತೆ. ನಿಮ್ಮಲ್ಲಿ ಇಲ್ಲಿ ಎಲ್ಲ ಪಕ್ಷಾತೀತವಾಗಿ ಇರಬೇಕಾಗತ್ತೆ. ನಿಮ್ಮಲ್ಲೇ ಸಿಕ್ಕಾಪಟ್ಟೆ ಒಡಕು, ಒಂದು ಪಕ್ಷದಲ್ಲೇ ಒಂದು ದೊಡ್ಡದಲ್ಲಿ ಒಡಕಿದೆ. ಇನ್ನು ವಿರೋಧ ಪಕ್ಷಗಳು, ನೀವು ಆಡಳಿತ ಪಕ್ಷ ಎಲ್ಲ ಸೇರಿಕೊಂಡು ಒಮ್ಮತದಿಂದ ಹೋಗೋಕ್ಕೆ ನಾವೆಲ್ಲ ಆಗುತ್ತೆ ಅಂತ ಅಂದ್ಕೊಳ್ಬೇಕಾ? ದಟ್ ಈಸ್ ದ ಪಾಯಿಂಟ್.